ಕಣ್ಮುಂದೆ ನಡೆದಂಥದ್ದು ಇವತ್ತಿಗೂ ಶುರು ಆಗ್ತಾ ಇಲ್ಲ, ಸಾಕ್ಷಿ ಸಿಗ್ತಾ ಇಲ್ಲ. ಅದರಲ್ಲಿ 3 ಜನ ಡಾಕ್ಟರ್ ಮೇಲೆ ಆರೋಪ ಮಾಡಿತ್ತು CBI, ಅವ್ರನ್ನ ಎನ್ಕ್ವೈರಿ ಮಾಡಿರಿ ಅಂತೇಳಿ. ಇವತ್ತಿಗೂ ಮಾಡಲಿಲ್ಲ. ಹಾಗೆ ಮುಂದೆ ಆಗ್ತಾ ಹೋತು. ಇವತ್ತು ಸ್ವತಃ ಪಕ್ಷಗಳು, ರಾಷ್ಟ್ರದ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ಜೊತೆಗೆ ರಾಜ್ಯದ ಪಕ್ಷಗಳು ಯಾವ ನಿರ್ವಿನಂದ್ರೂ ಅಡ್ಡಿ ಇಲ್ಲ, ಇಲ್ಲವೇ ಇಲ್ಲ. ಯಾವಾಗ ಜನ ತಾವಾಗಿ ಎದ್ದೇಳಿಕೆ ಹಚ್ಚಿದ್ರು ಒಬ್ಬರಿಂದ ಒಬ್ಬರಿಗೆ, ಅದರಲ್ಲೂ ತಿಮ್ಮರೊಡ್ಡಿ ಮತ್ತು ಬಟ್ಟೆರವರು ಮತ್ತು ರವಿ ಪ್ರಸನ್ನವರು ನಿರಂತರವಾಗಿ ಅಂಥ ಆಪತ್ತುಗಳು ಬಂದರು, ವಿರೋಧಗಳು ಬಂದರು. ಅವರಿಗೆ ಬಿಹೈಂಡ್ ಆಫ್ ಮೆನಿ ಪೀಪಲ್ ಹೆಲ್ಪ್ ಟು ದ್ಯಾಮ್. ಅವ್ರು 3 ಜನ ಮುಂದಿತ್ತು ಹೋರಾಟ ಮುಂದುವರಿಸಿದರು. ಅನೇಕರು ತಮ್ಮ ದುಡ್ಡನ್ನು ಏನೇನೋ ಮಾಡಿ ಹಾಕಿದ್ರು ಬಡತನದಲ್ಲಿ. ಹಾಗೆ ಅದನ್ನು ಎನ್ಕ್ವೈರಿ ಆಗ್ಬೇಕಂತ ಹೋರಾಟ ಜೀವಂತ ತೊಗೊಂಡ್ಬಂದ್ರೆ ಅದರ ಪ್ರತಿಫಲ ಇವತ್ತು ಒಂದೊಂದಾಗಿ ಜನ ಪ್ರತಿಭಟನೆ ಮಾಡೋ ಜೊತೆಗೆ ಜನ ಎದ್ದು ನಿಲ್ತಾ ಇದ್ದಾರೆ. ಅದರ ಇತ್ತೀಚೆಗೆ ಜಗದೀಶನ ವಕೀಲರು, ಮುಂದದರ ಜೊತೆಗೆ ನಮ್ಮ ಗೋಪಾಲ ಗೌಡ ನ್ಯಾಯಮೂರ್ತಿಗೆ ಸುಪ್ರೀಂ ಕೋರ್ಟ್ ಅವರಂತೂ ಈ ಅನಾಮಧೇಯನ ಪತ್ರದ ಮೇಲಂತೂ ಇಷ್ಟರೊಳಗೆ ಅನ್ಯಾಯ ಇಷ್ಟ ಆಗಬಾರ್ದಂತೂ ಆಗಲೇಬೇಕಾಗಿತ್ತು, ಯಾಕಾಗಿಲ್ಲ. ಅದೇ ಕಾಲಕ್ಕೆ ಇದೇ ಸಮಯದಲ್ಲಿ ಬೆಳ್ತಂಗಡಿಯ ಪೊಲೀಸರು ಯಾವ ರೀತಿಯಾಗಿ ಕೇಸ್ಗಳು ಮುಚ್ಚಾಕಿದ್ರು, ಅಲ್ಲಿ ಪೊಲೀಸರು ಯಾವ ರೀತಿ ಇದ್ದರು ಅನ್ನೋ ಸಹಿತ ಇವತ್ತು ಆರೋಪಗಳು ಬರ್ತಾ ಇದ್ದಾವೆ. ಒಬ್ಬ ಹೆಣ್ಣುಮಗಳನ್ನಂತಿ ಪೊಲೀಸ್ ಸ್ಟೇಷನ್ಗೆ ಒಯ್ದು ಪಾಪ ಹೆಣ್ಣುಮಗಳ ಮೇಲೆ ಯಾವ ರೀತಿ ಹೊಡೆದ್ರು, ಏನು ಮಾಡಿದ್ರು ಅನ್ನೋದು ಸಹಿತ ಬರ್ತಾ ಇದ್ದಾವೆ. ಒಬ್ಬ ವಕೀಲ ಅಥವಾ ಇನ್ನೊಬ್ಬ ತನ್ನ ಮಗನ ಯಾವುದೋ ಒಂದು ಕೇಸಲ್ಲಿ ಯಾವ ರೀತಿಯಾಗಿ ಬೆಳ್ತಂಗಡಿ ಪೊಲೀಸರ ಮೇಲೆ ಅನ್ಯಾಯ ಸಿಗಿದ್ರು ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಅನಿವಾರ್ಯವಾಗಿ ಜನರ ಒತ್ತಾಯ, ಜನ ಎದ್ದು ನಿಲ್ಲಲಿಕ್ಕೆ ಇತ್ತು. ಅಲ್ಲಿ ಲೋಕಲ್ ಜನ ಎದ್ದು ನಿಲ್ಲಲಿಕ್ಕೆ ಇತ್ತು. ಯಾರು ಅನ್ಯಾಯಕ್ಕೊಳಗಾಗಿದ್ರು ಅವರು ಎದ್ದು ನಿಲ್ಲಲಿಕ್ಕೆ ಇತ್ತು. ಜಗದೀಶ್ ಅವರ ಅಭಿಪ್ರಾಯದಂತೆ ಅಲ್ಲಿ ಅಲ್ಲಿ ಕೆಲಸಗಾರರ ಮೊಬೈಲ್ಗಳಲ್ಲೇ ಅಲ್ಲಿ ನಡೆದಂಥ ಘಟನಾವಳಿಗಳ ಬಗ್ಗೆ, ಅವ್ರಿಗೆ ಆದ ಅನ್ಯಾಯಗಳ ಬಗ್ಗೆ ಫೋಟೋ ಇರ್ತದೆ, ನಾವು ಕೊಡ್ತೀವಿ ಬನ್ರಿ ಅಂತ ಕರೀಲಿಕ್ಕೆ